ನಮ್ಮ ಏನು ಮುಖಂಡರುಗಳೆಲ್ಲ ಸೇರಿಕೊಂಡು ಈ ಒಂದು ಜಾಗದಲ್ಲಿ ಎಸ್ ಸಿ ಹೋರಾಟ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟಿಸಿ ನಮ್ಮ ಏನು ಸರ್ಕಾರ ಬೇಡಿಕೆ ನಮ್ಮ ಏನು ಭಾಳ ವರ್ಷದಿಂದ ಬೇಡಿಕೆ ಇದೆ. ಏಕೆಂದರೆ ಇವತ್ತಿನ ದಿನದಲ್ಲ ನಾವು ಎಸ್ ಸಿ ಪರಿಷತ್ ಸೇರ್ಬೇಕು ಅಂತ ಆಲ್ರೆಡಿ ಈಗ ನಮ್ಮ ದೇಶದಲ್ಲಿ 21 ರಾಜ್ಯದಲ್ಲಿ ಎಸ್ ಸಿ ಸೇರ್ಪಡೆಯಾಗಿದೆ ನಮ್ಮ ಮಡಿವಾಳ ಜನಾಂಗ. ಈ ಒಂದು ಉದ್ದೇಶ ನಮ್ಮ ಕರ್ನಾಟಕದಲ್ಲಿ, ಏಕೆಂದರೆ ಈ ಒಂದು ಕೂಗು ಭಾಳ ವರ್ಷದಿಂದ ಇದೆ. ಪರಿಷತ್ತಿಗೆ ನಾವು ಸೇರಬೇಕು, ಪರಿಷತ್ತಿಗೆ ನಾವು ಸೇರ್ಪಡೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಏಕೆ ನಮ್ಮ ರಾಜ್ಯ ದೇಶದ ಭಾಳ ವರ್ಷದಿಂದ ನಾವು ಈ ಒಂದು ಪರಿಷತ್ ಸೇರಬೇಕು ಅನ್ನೋ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಏಕೆಂದರೆ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯರ ಹಿಂದುಳಿದ ವರ್ಗ ನಾಯಕ ಈ ಒಂದು ಸಂದರ್ಭ ನಾವು ಮಾಡಿದರೆ ನಾವು ಪರಿಷತ್ ಸೇರ್ತೀವಿ ಅನ್ನೋ ಉದ್ದೇಶದಿಂದ ಇಲ್ಲಿಂದನೇ ನಾವು ಚಾಲನೆ ಕೊಡ್ತಾ ಈ ಒಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತೀವಿ. ಮಿಕ್ಕಿದ ನಮ್ಮ ರಾಜ್ಯಾಧ್ಯಕ್ಷರು ಸಂಸದರು ಹಾಗೆ ನಮ್ಮ ಸಮಾಜ ಮುಖಂಡರು ತಾಲೂಕಿಂದ ನಮ್ಮ ನಾಯಕರು ಹೇಳ್ದಂಗೆ ಒಂದು ತಾಲೂಕಿಂದ ಜಾಗೃತಿ ಮೂಡಿಸಿ ಕುಲಶಾಸನ ವರದಿ ಬಂದು ನಮ್ಗೆ 15 ವರ್ಷ ಆದ್ರೂ ಯಾವುದೇ ಒಂದು ಪರಿಣಾಮ ಇಲ್ಲದೆ ಅದನ್ನೆಲ್ಲ ಮೂಲೆಗೆ ತಳ್ಳಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಅಹಿಂದ ನಾಯಕರು ಅವರು ಮನಸ್ಸು ಮಾಡಲೇಬೇಕು. ಅವ್ರು ಮನಸ್ಸು ಮಾಡಲಿಕ್ಕೆ ನಮ್ಮ ಹೋರಾಟ ಜೊತೆಗಿರುತ್ತೆ ಅಂತ ಹೇಳಿ ನಾವು ಆ ಅನುಪೂರ್ಣ ವರದಿಯನ್ನು ಅನುಷ್ಠಾನಗೊಳಿಸಲಿಲ್ಲ, ಅದು ಪಕ್ಕಕ್ಕಿಟ್ಟಿದ್ದಾರೆ. ಅದು ಇನ್ನೊಮ್ಮೆ ಆದರೂ ನೀವು ವರದಿ ತರಿಸ್ಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಂತ ಜನಜಾಗೃತಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ಈ ಸರಿ ಬೃಹತ್ಕಾರವಾಗಿ ಜನಜಾಗೃತಿ ಮಾಡಬೇಕು ಅಂತ ನಮ್ಮ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದರಿಂದ ನಾವು ಮಾಡ್ತೀವಿ. ಮತ್ತು ಇದನ್ನು ಯಾವುದೇ ಹೋರಾಟನ ಎಲ್ಲೂ ಕೈ ಬಿಡಲ್ಲ. ನಾವು ಪ್ರತಿ ಜಿಲ್ಲೆಯಲ್ಲೂ ತಿಂಗಳಿಗೆ ಒಂದು 4 ಜಿಲ್ಲೆ 5 ಜಿಲ್ಲೆಯಲ್ಲಿ ಮುಖಂಡರು ಕರ್ಕೊಂಡೋಗಿ ಜನಜಾಗೃತಿ ಮಾಡಿ ಎಸ್ ಸಿ ಹೋರಾಟವನ್ನು ಹೆಚ್ಚಿಗೆ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನೀವೆಲ್ಲ ಇಲ್ಲಿ ನನಗೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಂದಿಸುತ್ತಾ 2 ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ಈಗ ನಾವು ಸುಮ್ಮನೆನೂ ಇರಲ್ಲ, ನಾವು ಮಾಡೋಕ್ಕೂ ಬಿಡೋದಿಲ್ಲ ಅಂತೇಳಿ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿ. ತಡೆ ಎಸ್ ಸಿಗಳು ಯಾರು ಇರ್ತಾರೆ ಅವರೇ ತಡೆ ಹಿಡಿರ್ತಾರೆ, ಇನ್ಯಾರು. ನಾವು ಬಂದುಬಿಟ್ರೆ ದಯವಿಟ್ಟು ಎಸ್ ಸಿ ಸಮಾಜ ಅಣ್ಣತಮ್ಮಂದಿರಲ್ಲಿ ಮನವಿ ಮಾಡ್ತೀವಿ. ನಾವೇನು ಬರೀ 1% ಇರೋವಂಥ ಜನ ನಾವು. ದಯವಿಟ್ಟು ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಕೂಡ ಮನವಿ ಮಾಡಿ. ಮಡಿವಾಳ ಮಾಚಿದೇವ ನಿಗಮದ ಅಧ್ಯಕ್ಷರು. ಈಗ ನಾವು ಇಡೀ ರಾಜ್ಯಾದ್ಯಂತ ಇದನ್ನು ಇಲ್ಲಿ ಕೊಡಮಲೆ ದೇವಸ್ಥಾನದಿಂದನೇ ಪ್ರಾರಂಭ ಮಾಡ್ತಾಯಿದ್ದೀರಿ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡ್ತಾಯಿದ್ದೀರಿ. ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ. ಇದನ್ನು ಏನು ಇವತ್ತು ಕೋಲಾರ ಮುಗಿಸಿ ನೆಕ್ಸ್ಟ್ ಚಿಕ್ಕಬಳ್ಳಾಪುರ 18ನೇ ತಾರೀಕು ನಾಳೆ ಅಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳನ್ನ ಸಂಘಟನೆ ಮಾಡಿ ಬೃಹದಾಕಾರವಾಗಿ ನಮ್ಮ ಸಮಾಜಕ್ಕೆ ಎಸ್ ಸಿ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಏನು ನಮ್ಮ ಸಿದ್ದಗಂಗಣ್ಣವ್ರನ್ನ ನಾವು ಎಸ್ ಸಿ ಹೋರಾಟ ಸಮಿತಿಗೆ ಅಧ್ಯಕ್ಷರು ಮಾಡಿದ್ದೀರಿ. ಇವ್ರನ್ನ ಹಂಗಾಗಿ ಇವ್ರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಇಡೀ ಏನು ಅಮರನಾಥ್ ಇರ್ಬೋದು ಮುಖಂಡರುಗಳೆಲ್ಲನೂ ನಾವೀಗ ಇನ್ನು 8 ದಿವಸದಲ್ಲಿ ಒಂದು ಮುಖಂಡರ ಸಭೆ ಮಾಡ್ತಾಯಿದ್ದೀವಿ. ಅವ್ರಿಗೆಲ್ಲವರು ಬರಬೇಕು ಎಲ್ಲ ಜಿಲ್ಲೆಗಳಿಗೂ ಅಂತೇಳಿ ಅವ್ರನ್ನ ಒತ್ತಾಯ ಮಾಡೋದಕ್ಕೆ ಒಂದು ಸಭೆ ಮಾಡ್ತಾಯಿದ್ದೀರಿ. ಅದಾದಮೇಲೆ ಒಂದು 500 ಜನ ಸೇರಿಸಿ ಒಂದು ಸಮಾನ ಮನಸ್ಕರ ಒಂದು ವೇದಿಕೆ ಮಾಡಿಕೊಂಡು ಅವ್ರನ್ನ ಎಲ್ಲರನ್ನೂ ಕರಿತಾ ಇದ್ದೀವಿ. ಒಂದು 500 ಜನ ಕರಿತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಂದ 10 ಜನ ಬರ್ತಾಯಿದ್ದಾರೆ. ಅದನ್ನು ಬೆಂಗಳೂರಲ್ಲಿ ನಾವು ವಿಧಾನಸೌಧ LHL ಒಂದು ಮಾಡಿದ್ದೀರಿ. ಅದರಲ್ಲಿ ಅಥವಾ ಇಲ್ಲ ಬೇರೆ ಕಡೆ ಎಲ್ಲ ಅದರಲ್ಲೇ ಪಕ್ಕದಲ್ಲೇ ಎಲ್ಲ ಮಾಡಿ ಅದನ್ನು ಬೃಹದಾಕಾರವಾಗಿ ಇದನ್ನು ಏನು ಇದು ಮಾಡಲೇಬೇಕು. ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಿ ಅಂದರೆ ಸಿದ್ದರಾಮಯ್ಯನವರ ಬಿಟ್ಟರೆ ನಮ್ಗೆ ಯಾರೂ ಮಾಡಲ್ಲ ಅನ್ನೋದು ನಮ್ಮ ಮನವರಿಕೆ ಆಗಿರೋದ್ರಿಂದ ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು. ಇದು ರಾಜ್ಯಾದ್ಯಂತ ನಾವು ಏನು ಈ ಕಿಚ್ಚನ್ನ ಪಂಜು ಅಲ್ಲಿ ಬೆಂಕಿ ಹತ್ತಿಸಿ ಇಡೀ ರಾಜ್ಯಾದ್ಯಂತ ಎಬ್ಬರಿಸ್ತೀರಿ. ನಾವು ಈಗ ಈ ಹೋರಾಟದ ಕಾವು ಈ ಸರಿ ನಾವು ಮಾಡಲೇಬೇಕು, ಏನೇ ಆಗಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಲೀಡರ್ಗಳು ಮುಖಂಡರುಗಳು ಎಲ್ಲ ಜಿಲ್ಲೆಗಳವರು ಒತ್ತಾಯ ಮಾಡೋದಕ್ಕೆ ನಾವು ರಾಜ್ಯ ಸಂಘ ಈ ನಿರ್ಣಯ ತಗೊಂಡಿದ್ದೀವಿ. ಅದಕ್ಕೆ ಸಿದ್ದಗಂಗಣ್ಣವ್ರನ್ನ ಅವರ ಅಧ್ಯಕ್ಷರು ಮಾಡಿದ್ದೀವಿ. ನಾವು ಅವ್ರ ಮುಖಾಂತರ ನಾವೆಲ್ಲ ಒಟ್ಟುಗೂಡಿ ಅವರೇ ಅಲ್ಲ ಎಲ್ಲರೂ ಸೇರಿ ನಾವು ಜೊತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.